ಗೌರವವು ಕ್ರಿಯೆಯಿಂದ ಬರಬೇಕು, ಸ್ಥಾನದಿಂದ ಅಲ್ಲ. ಜ್ಞಾನವು ಆಶ್ಚರ್ಯದಿಂದ ಆರಂಭವಾಗುತ್ತದೆ. ವೈಜ್ಞಾನಿಕ ಆತ್ಮವು ಪ್ರಶ್ನೆಗಳಿಂದ ಹುಟ್ಟುತ್ತದೆ. ಸತ್ಯವು ಸ್ನೇಹಕ್ಕಿಂತ ಮೌಲ್ಯಯುತವಾದದ್ದು. ವಿದ್ಯೆ ಆತ್ಮದ ಆಹಾರ. ಗೌರವವು ಸ್ಥಾನದಿಂದಲ್ಲ, ಅರ್ಹತೆಗಳಿಂದ ಬರುವುದು. ನಾವು ಪುನಃ ಪುನಃ ಮಾಡುವ ಕಾರ್ಯಗಳ ಸಮಷ್ಟಿಯೇ ನಾವಾಗಿದ್ದೇವೆ. ಪ್ರತಿಯೊಂದು ಕ್ರಿಯೆಯು ಒಂದು ಉತ್ತಮ ಗುರಿಯನ್ನೇ ಉದ್ದೇಶಿಸುತ್ತದೆ. ಆತ್ಮತೃಪ್ತಿಯು ಪರಿಪೂರ್ಣತೆಯ ಸೂಚನೆ. ಉತ್ತಮ ಜೀವನವು ಸದ್ಗುಣಗಳ ಅಭ್ಯಾಸದಿಂದ ಬರುತ್ತದೆ. ಬುದ್ಧಿವಂತರಿಗೆ ಖುಷಿಯಾಗುವುದು ಕಲಿಕೆಯಲ್ಲೇ. ಆನಂದವು ಜೀವನದ ಗುರಿಯಲ್ಲ, ಅದು ಉತ್ತಮ ಜೀವನದ ಫಲ. ಮಾತುಗಳು ಆಲೋಚನೆಯ ಚಿಹ್ನೆಗಳಾಗಿವೆ. ಉದ್ದೇಶವಿಲ್ಲದ ಬದುಕು ಬದುಕಾಗಿ ಪರಿಗಣಿಸಲಾಗದು.